ಇಬ್ರು ಜಗಳ ಆಡ್ತಿದ್ರೆ ನಾನು ಪವಿ ಜಾಲಿ ಜಾಲಿಯಾಗಿ ತಿನ್ಕೊಂಡಿದ್ವಿ. ತಿಂದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ ಸಂಧ್ಯಾ. ಮಮ್ಮಿ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಮಮ್ಮಿ. ಐ ಲವ್ ಯು ಮಮ್ಮಿ. ಸಸ್ಪೆನ್ಸ್ ಐತಲ್ಲ ಸಸ್ಪೆನ್ಸ್. ನನ್ನ ಪ್ರಾಡಕ್ಟ್ ನಾನು ಕೊಟ್ಬಿಡ್ತೀನಿ ನಿಂಗೆ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡಕ್ ಆಗ್ತಾ ಇಲ್ಲ. ತಾತ ಯಾರು ಗೊತ್ತಾ? ನನಗೆ ಚೀಪ್ ಅನ್ಸುತ್ತೆ, ಸುಮ್ಮನೆ ಇರೋ ನಿಮಿಷ. ಲೈಟ್ ಬ್ಲೂ ವಾಟರ್ ಬಾಟಲ್. ಏನಕ್ಕೆ ವಾಟರ್ ಬಾಟಲ್ ಮಮ್ಮಿ? ಕುಡಿಯೋದಕ್ಕೆ. ಇನ್ನೇನು ವಾಟರ್ ಬಾಟಲ್ ಬಳಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಬೀರ್ ಹಾಕೊಡ್ತೇನೋ ಅನ್ಕೊಂಡೆ. ಬೇಡ ಬೇಡ, ನೀರು ಕುಡಿಲಿ ಸಾಕು. ಸಾಕ ಕುಡಿದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಕರೆಕ್ಟ್ ನೀರು ಕುಡಿದ್ರೆ ಕಂಟ್ರೋಲ್ ಮಾಡಕ್ಕೆ ಏನಾಗುತ್ತೆ? ನನ್ನ ಲಕ್ಷ್ಮಿಗೆ ಬ್ಯಾಗ್ ಕಿತ್ತೋಗ್ಬಿಟ್ಟಿತ್ತು, ಅಂಗಡಿ ತಗೊಂಡು ಆಮೇಲೆ ಅದು ಅದಂತ ಮಮ್ಮಿ ತಗದ್ ನೋಡೋದು. ಕೆತ್ತಾಕಲ್ಲಿ ಗೈಸ್ ಪವಿ ಹೇರ್ ಸ್ಟೈಲ್ ಬಿಟ್ಟು ಹೋಗ್ಬಿಡು ಗೈಸ್. ಮಡಗೋದಕ್ಕೆ ಸೀರೆ ಡ್ರೆಸ್ ಏನಾದ್ರು ಒಂದು ಐಟಮ್ ಹಾಕಿ ಮಡಗೋದಕ್ಕಾ ಬೇಕಿತ್ತ ಮಮ್ಮಿ ನಿಂಗದು? ಇದು ರೇಷ್ಮೆ ಸೀರೆ ಅದೆಲ್ಲ ಇಚ್ಛನಕ್ಕೆ ತಂದಿರೋದು. ಓಕೆ ಪಾಪ ನೀನ್ ತಂದಿದ್ಯಾ? ಏನೋ ಪ್ರೈಸ್ ಇರೋದು. ಅಪ್ಪ ನಾನು ನಿಂತರ ಹುಡುಗನ್ ನೋಡಿಲ್ಲ ಪಾಪ. ಐ ಲವ್ಸ್ ಪಾಪ, ಐ ಲವ್ ಯು. ನಿನ್ಗೆ ಗೊತ್ತು ಹೆಣ್ಮಕ್ಳನ್ನ ಹೆಂಗ್ ನೋಡ್ಕೊಬೇಕು ಅಂತ, ಅದಕ್ಕೆ ನಿಂಗೆ 3 ಜನ ಹೆಣ್ಮಕ್ಳು ಪಾಪ. ಥ್ಯಾಂಕ್ ಯು. ನಮ್ಗೆ ಇದು ಕವರ್ ಕೊಟ್ಟಿದ್ದಾರೆ, ಅದೇ ಕವರ್ ಅಲ್ಲ ಬ್ಯಾಗ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಆಗಿದೆ. ಸೋಡಾ ಗೈಸ್ ಇದು ಯಾಕಂದ್ರೆ ಇದೆಲ್ಲ ಬ್ಲೂ. ಅದೇ ಬ್ಲೂ, ಬಾಟ್ಲೆ ಬ್ಲೂ ಕಾಣಿಸ್ತಿಲ್ವಾ? ಅದು ಗ್ರೀನ್, ಲೈಟ್ ಗ್ರೀನ್. ಅದು ಅವನು ಬ್ಲೂ ಕಲರ್ ಕಾಣಿಸ್ತೈತಿ. ಈಗ ನನ್ನ ಕಲರ್ ಬ್ರ್ಯಾಂಡ್ ಐತೆ ಗೈಸ್. ಇದು ಸೋಡಾ ಎಂದಿಕಂದ್ರೆ ಇವರೆಲ್ಲ ರಾರ ಕುಡಿದ್ಬಿಟ್ಟು ಹೋಗಕ್ಕಿಂತ ಮುಂಚೆ ಸ್ವಲ್ಪ ಸೋಡಾನ ಕುಟ್ನ ಒಂದ್ 4 ದಿವಸ ಬದುಕಲಿ ಅಂತ ಅಷ್ಟೇ. ಹುಡುಗಿ ಕರೆಕ್ಟ್ ತಂದಿದ್ಯಾ? ನಾನು ಕರೆಕ್ಟ್ ಆಗಿ ತಂದಿದ್ದೀನಿ. ಅವ್ನ ತಲೆ ಬಚ್ಚಲ್ವಲ್ಲ, ಅದಕ್ಕೆ ಬಚ್ಚಲ್ ತಂದೆ. ಓ ದಿಸ್ ಇಸ್ ಸೋ ಗುಡ್. ಆದ್ರೆ ನಂಗೆ ಕೂದ್ಲಿ ಅದಲ್ಲ, ಏನ್ ಮಾಡೋದು? ಬಚ್ಕೊಳ್ಳಲೇ. ತಲೆನೇ ಬಾಚಲ್ಲ ಕಣ, ನೀನ್ ತಲೆ ಬಾಚ. ತಲೆ ಬಾಚ್ಲಿ ಅಂತಾನೆ ತಂದ್ಕೊಟ್ಟೆ. ಎಷ್ಟು ಅರ್ಥ ಮಾಡ್ಕೊಂಡು ನೋಡೋ ಪವಿ. ಸಾಕೆ ನೀನೇನೇನು. ಐ ಲವ್ ಯು ಪವಿ. ಐ ಲವ್ ಯು ಟು. ನಾನು ಅಜ್ಜಿ ನೀವೆಲ್ಲ ಪ್ರಾಡಕ್ಟ್ ನ ಕಾಸ್ಕೊಂಡ ನೋಡ್ತಾ ಇದ್ದೀರಾ. ನೀವು ಪ್ರಾಡಕ್ಟ್ ನ ಕಾಸ್ಕೊಂಡ ನೋಡ್ತಾ ಇದ್ದೀರಾ. ನಾನು ಪ್ರಾಡಕ್ಟ್ ಕೊಟ್ಟಿರೋ ಸ್ಕೀಮ್ ಅನ್ನು ಮಾತ್ರ ನೋಡ್ತಾ ಇದ್ದೀನಿ. ಅವಳು ಕಲರ್ ಮ್ಯಾಚಿಂಗ್ ಕೇಳಿದ್ರು ನಾನು ಕಲರ್ ಮ್ಯಾಚಿಂಗ್ ತಂದಿದ್ದೀನಿ. ತಗೋ ಸಂಧ್ಯಾ, ಸ್ನಾನ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ಅಮ್ಮ ಅದನ್ನು ಯಾವ್ದೋ ಡಸ್ಟ್ಬಿನ್ ಅಂತ ಯಾಕೆ ಮಾಡ್ತೀವಿ ಸಂಧ್ಯಾ? ಅದು ಪ್ರಾಡಕ್ಟ್. ಡಸ್ಟ್ಬಿನ್ ಹೋಗಕ್ ಮುಂಚೆ ಎಷ್ಟು ಕಾಸ್ಟ್ಲಿ ಇದು ಗೊತ್ತಾ? ಅದು ಆ ಫಿಶ್ ಟ್ಯಾಂಕ್ ಒಳಗಡೆ ಕೈ ಹಾಕೋ, ಎಲ್ಲಾ ಕಲರ್ ಮಿಂಟ್ ಅಂತಿದೆ. ಇಲ್ಲಾನು ಹಾಕ್ಬಿಡು, ಅದಾಗ ಏಮಂತ ನೀನ್ ಸುಮ್ನೆ ಕೂತ್ಕೋ. ಏಮಂತ ನಿಂಗೆ ನನ್ನ ಎಮೋಷನ್ ಗೊತ್ತಾಗ್ತಾ ಇಲ್ಲ. ನಿನ್ ಕಲುಷಿತವಾದಿರೋ ಮೈಂಡ್ ಸೆಟ್ ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ, ಅದಕ್ಕೆ ಕ್ಲೀನರ್ ತಗೊಂಬಂದ್ ಕೊಡ್ತೀನಿ. ತಗೋ ಕ್ಲೀನ್ ಮಾಡ್ಕೋ. ಫಸ್ಟ್ ನಿನ್ ಮೈಂಡ್ ಸೆಟ್ ನ ಕ್ಲೀನ್ ಮಾಡ್ಕೊ ನೀನು. ಇದು ಗ್ಲಾಸ್ ಕ್ಲೀನರ್ ಕಣೆ. ಫಸ್ಟ್ ಅದು ಗ್ಲಾಸ್ ಕ್ಲೀನರ್ ಅಲ್ಲ, ಅವ್ರಿಬ್ರು ಜಗಳ ಆಡ್ತಿದ್ರೆ ನಾನು ಪವಿ ಜಾಲಿ ಜಾಲಿಯಾಗಿ ತಿನ್ಕೊಂಡಿದ್ವಿ. ಜಾಲಿ ನೀನೇನು ಕೊಡ್ಬೇಡ. ನೀವೆಲ್ಲ ಯೋಚನೆ ಮಾಡ್ತೀರ, ನಾನು ಎಷ್ಟು ಯೂನಿಕ್ ಯೋಚನೆ ಮಾಡ್ತೀನಿ. ಯಾರು ಫ್ಲವರ್ ಮೀನಾಕ್ಷಿ ನನ್ನ ಇಲ್ಲಿಂದ ನಾನು ಫುಲ್ ಮಸ್ತ್ ನೋಡ್ತೀನ ಅದೇನಂತ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಮಾಡಲ್ಲ. ಓಕೆ ಫೈನ್. ಇದು ಹೌದು, ಗೊತ್ತೇ ಇರಲಿಲ್ಲ ನಮ್ಗೆ ತಿನ್ನೋದಕ್ಕೆ. ಇದೇ ಪಿಂಕಿ, ದಿಸ್ ಈಸ್ ಬ್ರಷ್. ಬ್ರಷ್ ತಂದು ಕೊಡ್ತೀನಿ. ಹಂಗಲ್ಲ, ನಾನು ಬ್ರಷ್ ತಂದ್ಕೊಂಡಿದ್ದೀನಿ. ಯಾಕೆ ಮಾಮ ಹಲ್ಲು ಜಲ್ವಾ? ಅಲ್ಲಿ ಉಜ್ತಾರೆ, ಉಜ್ಲಿ ಇನ್ನ ಚೆನ್ನಾಗಿ ಉಜ್ಲಿ ಅಂತ ಹೇಳಿ. ಅಲ್ಲೆಲ್ಲ ಟ್ರಿಪ್ ಬರ್ತಾರಲ್ಲ, ಅದಕ್ಕೆ ಓಕೆ ಹಂಗೇಳ್ಬಿಡು. ನೀರಲ್ಲಿ ಹೇಳ್ಬಿಡು, ಕಕ್ಬಿಡು, ಖರ್ಚೆಲ್ಲ ಮಿಗಿಸ್ತಾ ಇದೆಯಾ ಈ ಹೆಸರಲ್ಲಿ ಅಂತ. ಓಕೆ ನೆಕ್ಸ್ಟ್ ಜಸ್ಟ್ ಮಿಸ್. ಜಸ್ಟ್ ಮಿಸ್ ಗೈಸ್ ಇದು ಒಂಥರ ಸ್ವೀಟ್ ಆಗಿ ರುಚಿ ಆಗಿರ್ಬೇಕು ಅಂತ ಜ್ಯೂಸ್ ಹಾಕೊಂಡು ಕುಡಿಯಕ್ಕೆ. ಥಮ್ಸ್ ಅಪ್. ನೀನೇನು ಕೊಡ್ಬೇಡ ತೇಜ. ಅಜ್ಜಿ ಪ್ಲೀಸ್ ಅಜ್ಜಿ, ನಾನು ಕಾಂಪಿಟೇಷನ್ ಅಂತ ಆಡ್ತಾ ನೀನು ಪ್ರಾಡಕ್ಟ್ ಅಂತ ನೋಡ್ತಾ ಇದ್ದೆ. ನೀನು ಕಾಸು ನೋಡ್ಬೇಡ ಅಜ್ಜಿ, ಕಲರ್ ಮ್ಯಾಚ್ ಆಗ್ತದೆ ಅಷ್ಟು ನೋಡಿ ಅಜ್ಜಿ. ಸಾಕು, ನಾನು ಕೊಡೋದೆಲ್ಲ ಆಂಟಿ ಪೀಸ್ ಅಜ್ಜಿ.
ನಿಮ್ಗೆ ಕೊಡ್ಬೇಕು. ಅದಮ್ಮ ಸುಮ್ಮನೆ ಅದಮ್ಮ. ಅವ ಅವನು ಯಾವಾಗ ನೋಡ್ರು ಗಬ್ಬ ಹೊಡಿತಿರ್ತಾನೆ, ಸ್ಮೆಲ್ ಬರ್ತಿರುತ್ತೆ, ಸ್ನಾನ ಮಾಡಿರಲ್ಲ ಅನ್ಸುತ್ತೆ. ಅದಕ್ಕೆ ಇನ್ಮೇಲೆ ಡೈಲಿ ಜಗ್ಗಲ್ಲಿ ಬೇಕಿದ್ರೆ ಬಿಸಿನೀರು ಹಾಕೊಂಡು ಸ್ನಾನ ಮಾಡ್ಬಿಡಾಯ್ತಾ. ಕೊಟ್ಬಿಡು. ಯಾ ಓಕೆ ಆಕ್ಚುಲಿ ಇವಾಗ ನಾನು ಕೊಡ್ತಿರೋ ಪ್ರಾಡಕ್ಟ್ ಇಷ್ಟು ಕೊಟ್ಟರು ಅಷ್ಟು ಪ್ರಾಡಕ್ಟ್. ಅದೇ ನಾನು ನೆಕ್ಸ್ಟ್ ಸೂಸೈಡ್ ಮಾಡ್ಕೊಳಕ್ಕೆ. ನೆಕ್ಸ್ಟ್ ಯೂನಿಕ್ ಪ್ರಾಡಕ್ಟ್ ಆಗಿರುತ್ತೆ. ಇದು ಆಕ್ಚುಲಿ ಒಂದು ಆಂಟಿಕ್ ಪೀಸ್ ಮ್ಯೂಸಿಯಂ ಅಲ್ಲಿ ಇಡಬೇಕಾಗಿತ್ತು. ಮಿಸ್ ಆಗಿ ಅವ್ರಿಗೆ ಕಾಣಿಸಿಲ್ಲ. ಮಿಸ್ ಆಗಿ BBMP ಡಸ್ಟ್ಬಿನ್ ಅಲ್ಲಿ ಸಿಕ್ತು. ಇಲ್ಲ ತಮ್ಮ, ಅವರು ತೊಟ್ಟಿಲಿಲ್ಲ ತಮ್ಮ. ಇದು ನಾನು ಹುಡುಕ. ಆಯ್ತು ಕೊಡೋ ಅಪ್ಪಲೇ. ಇದನ್ನ ತಿಂದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ ಸಂಧ್ಯಾ. ಆಯ್ತು ಕೊಡಪ್ಪ. ಸೆಂಟ್ರಿ ಫ್ರೆಶ್ ಅಂಡರ್ ತಿನ್ಬಿಡು. ಗೈಸ್ ಅಟ್ಲೀಸ್ಟ್ ಅದ್ರಲ್ಲಿ ತಿನ್ನೋದಾದ್ರೂ ತಗೊಂಬಂದವನ. ನೀನೇ ಕುಡ್ದಿರೋದು ಬೇರೆ ಕುಡಿದು ಬಿಸಾಕಿರೋದ. ನೆಕ್ಸ್ಟ್ ಏನ್ ಹೇಳಮ್ಮ? ನೀನೇ ಎಲ್ಲ ಕುಡ್ದಿರೋದು ತಣ್ಣಗೈತೆ. ಬ್ಲಾಕ್ ಸಂಧ್ಯಾ ಅಮ್ಮ ಇರುಮಾ ಕ್ಯೂಟ್ ಆಗಿರತ್ತೆ ಅನ್ಬಿಟ್ಟೈತೆ ನಮ್ಮಪ್ಪ. ಅರ್ಧ ಡಜನ್ ನಿನ್ಗೆ ಕೊಡ್ಬಿಡ್ತೀನಿ. ಅಮ್ಮ ಅಮ್ಮ ಅಂದ್ರೆ ನನಗೆ ಕೊಡಲ್ಲ ನೀನು. ನಿಂಗೊಂದ್ ಅರ್ಧ ಕೊಡು. ಕೂದ್ಲೇ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ಯಾ? ಅಣ್ಣ ನಿನಗ್ ಬೇಡ, ನಿನ್ ಗಂಡ ನೀನ್ ಕೊಟ್ಟಿರೋದು ನಿನಗ್ ಬೇಡ. ನಾನೇ ನಾವು ನಿಮ್ಮಂಗ್ ಕುಂದು ಬಿಟ್ಕೊಂಡಿರಲ್ಲ. ಸರಿ ಇಲ್ಲಿ ನೋಡ್ರ ಫಸ್ಟ್ ಇಲ್ಲಿ ಇದೇನಂತಾರೆ ಪೆಪ್ಸಿ. ಗೈಸ್ ನಮ್ಮ ಪಪ್ಪಗೆ ಪೆಪ್ಸಿ ಅಂದ್ರೆ ತುಂಬಾ ಇಷ್ಟ. ಮಮ್ಮಿ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಮಮ್ಮಿ. ಐ ಲವ್ ಯು ಮಮ್ಮಿ. ಅಯ್ಯೋ ನಾನು ಎಲ್ಲೋ ಇಕ್ಕದೆ ನೀವೆಲ್ಲ ಅಯ್ಯ ಆ ಬ್ರೌನ್ ಬ್ಯಾಗ್ ಅಲ್ಲಿ ಇಟ್ಲೆ. ನನಗಾನು ಹೇಳೋ. ಸಸ್ಪೆನ್ಸ್ ಐತಲ್ಲ, ಸಸ್ಪೆನ್ಸ್. ನನ್ನ ಪ್ರಾಡಕ್ಟ್ ನಾನು ಕೊಟ್ಬಿಡ್ತೀನೋ ನಿನ್ಗೆ. ಯಾವ BBMP ಕಸಕ್ಕೆ ಹೋಗಿ ಬೇರೆ ಬೇರೆ ಏರಿಯಾಗ ಹೋಗ್ತಾವಲ್ಲ. ಗೈಸ್ ಇದು ಒಂಥರ ಬ್ಲ್ಯಾಕ್ ಅಲ್ಲ ಬ್ರೌನ್ ಅಲ್ಲ ಹೈಬ್ರಿಡ್. ಅಲ್ಲ ತಿನ್ನೋದ್ ಬಿಟ್ರೆ ಬೇರೆ ತಗೊಂಬಂದಿರ ಅವರಿಬ್ರು ಅಟ್ಲೀಸ್ಟ್ ಅದಾರು ತಂದವರಲ್ಲ, ಖುಷಿ ಪಡಮ್ಮ. ಇದು ಗೈಸ್ ಬ್ಲ್ಯಾಕ್ ಅಲ್ಲ ಬ್ರೌನ್ ಅಲ್ಲ ಸ್ವಲ್ಪ ಹೈಬ್ರಿಡ್. ಇಲ್ಲ ಮಮ್ಮಿ ಹೈಬ್ರಿಡ್ ಗೈಸ್. ಚಾಕ್ಲೇಟ್ ಸ್ಮೈಲಿ. ಚೆನ್ನಾಗಿ ಅನ್ನತ್ತೆ. ಹಾಕೊಳ್ಳೋ ಹಾಕು. ಎಳಿ ಹಂಗೆ ಎಳಿ ಹಂಗೆ. ಎಲ್ಲಿಯೋ ಅವ್ನ ಯಾವಾಗ ಕೂದ್ಲು ಹಿಂಗ್ ಮುಂದೆನೆ ಬಿಟ್ಕೊಂಡಿರ್ತಾನಲ್ಲ ಅದೇ. ಕ್ಯೂಟ್ ಲಿಟಲ್ ಬೇಬಿ ತರ ಕಾಣ್ತಿದ್ದೆ. ಬಿಡ ನಮ್ಮ ಅಮ್ಮಗೆ ಇಷ್ಟ ಇಲ್ಲ. ಕಣ್ಣೋಡಿದ್ದೀರಾ ಹಂಗೆ ಸುಂದರ ಬೇಡ ಬಿಡು. ಅಜಯ್ ಸುಮ್ಮನೆ ಅಜಯ್. ಇವಾಗ ಸಂಜಿನ ಮಾತು ಈಗೀಗ ಸಂಜಿನ ಮಾತು ಜಾಸ್ತಿ ಆಗ್ತಾ ಇರೋದಕ್ಕೆ ಒಂದು ಡಕ್ ಟೇಪ್ ತಗೊಂಡು ಬಂದಿದ್ದೀನಿ. ಬಾಯಿಗೆ ಹಾಕೋಣಕ್ಕ, ಬಾಯಿ ಮೇಲೆ ಹಾಕೋಣಕ್ಕೆ. ಎಲ್ಲ ಕಾಂಜಿಟ್ಟಿದ್ಯ ಎತ್ತಕ್ಕೆ ಬರ್ತೇ. ಅಜಯ್ ಕಾಂಜಿ ಪಿಂಜಿ ನೋಡ್ದೆ, ಕಲರ್ ನೋಡ್ತಾ ಇಲ್ಲ. ಕಲರ್ ನೋಡು ಪರ್ಫೆಕ್ಟ್ ನಂದೇ ಮ್ಯಾಚ್ ಆಗ್ತಿರೋದಲ್ಲಿ. 25 ಕೋಟಿ ಅಂತ ತುಂಬಾ ಕಾಸ್ಟ್ಲಿ ಅದು. ಅಲ್ಲ ಲಿಮಿಟೆಡ್ ಎಡಿಷನ್ ತರ ತೇಜ. ಲಿಮಿಟೆಡ್ ಎಡಿಷನ್ ಎಲ್ಲೂ ಸಿಗಲ್ಲ ಅದು. ಎಲ್ಲೂ ಸಿಗಲ್ಲ. ಇಲ್ಲ ಐಟಮ್ ಎಲ್ಲೂ ಸಿಕ್ಕಲ್ಲ. ಸೊ ಗೈಸ್ ನಾನು ತೇಜನ್ಗೆ ಈ ಬ್ಲಾಕ್ ಥ್ರೆಡ್ ತಗೊಂಬಂದೆ. ಬೇಸಿಕಲಿ ಇದನ್ನ ಕಾಲಿಗೆ ಅಥವಾ ಕೈಗೆ ಕಟ್ತಾರೆ, ಯಾವ ದೃಷ್ಟಿನೂ ತಾಗದೆ ಇರ್ಲಿ ಅಂತ. ಈ ನಡುವೆ ಸಿಕ್ಕಾಪಟ್ಟೆ ಅವ್ನ ಮುಖ ನನ್ಗೆ ಅವ್ನ ಮುಖ ನೋಡ್ರೆ ಆಗ್ತಿಲ್ಲ, ಅವ್ನಿಗೆ ನನ್ ಮುಖ ನೋಡ್ರೆ ಆಗ್ತಿಲ್ಲ. ಸುಮ್ನೆ ಮನಸ್ತಾಪಗಳು ಜಾಸ್ತಿ ಆಗೋಗಿದೆ. ಏನಿಲ್ಲ. ಸೊ ಆ ಮನಸ್ತಾಪ ಸ್ವಲ್ಪ ಕಮ್ಮಿ ಆಗ್ಲಿ, ಅವನಿಗೂ ಯಾವ್ದೇ ದೃಷ್ಟಿ ಬೀಳ್ದಿರ ಇರ್ಲಿ ಅಂತ ಸ್ವಲ್ಪ ಜಾಸ್ತಿ ತಗೊಳ್ಳೋ. ನಾನು ಬಾಯಿ ಮುಚ್ಕೊಂಡಿರ್ತೀನಿ, ಅವಾಗ ನಿನ್ ಲೈಫ್ ಎಲ್ಲ ಸುಕೂನ್ವಾಗಿರುತ್ತೆ ಬಿಡು. ಇವಾಗ ಅರ್ಥ ಆಯ್ತು ನೋಡಿ ಗೈಸ್. ಹಾ ಸರಿ. ಆಯ್ತು ಬೇರೆ ಇರೋದು 2 ಕಲರ್, ವೈಟ್ ಪರ್ಪಲ್. ವೈಟ್ ಕಲರ್ ಬಿಡೋ ನಿನ್ ಇಲ್ಲ ದಿಸ್ ಇಸ್ ಎ ಮೂವ್. ಅವಳಿಗೆ ಸೈಕಲ್ ನೋಡ್ತಾ ಇರ್ತದೆ, ಅದಕ್ಕೆ ಪರ್ಪಲ್ ಕಲರ್ ಇದೆ. ಓ ಮಿಕ್ಸ್ಚರ್. ನಮ್ಮ ಅಪ್ಪ ಮಿಕ್ಸ್ಚರ್ ನಾನು ಡ್ರೈವಿಂಗ್ ಮಾಡುವಾಗ ಇದು ನಾನು ಬಿಸಾಕ್ ತಿನ್ನಕ್ಕೆ. ಥ್ಯಾಂಕ್ ಯು. ಡ್ರೈವಿಂಗ್ ಮಾಡ್ಬೇಕಾದ್ರೆ ಗೈಸ್ ನಾನು ಹಾಸ್ಟೆಲ್ ಇರ್ಬೇಕಾದ್ರೆ ಇದು ತುಂಬಾ ಫೇಮಸ್ ಆಗಿತ್ತು. ಇದಕ್ಕೋಸ್ಕರ ಜಗಳಗಳೆಲ್ಲ ಆಡ್ತಿದ್ರು. ಸೊ ನಿಂಗೆ ಗೊತ್ತಿಲ್ಲ ಹಾಸ್ಟೆಲ್ ಸ್ನಾಕ್ಸ್ ಬೆಲೆ ಜಾಸ್ತಿ. ತಿನ್ನಕ್ ಬಿಟ್ರೆ ಬೇರೆ ಏನೋ ತಂದಿಲ್ಲ. ಅವರಿಬ್ರು ಖುಷಿ ಖುಷಿಯಾಗವ್ರೆ ಲೈಫ್ ಅಲ್ಲಿ. ಅದು ಇಂಪಾರ್ಟೆಂಟ್. ಹುಡುಗರು ತಂದು ಕೊಡ್ತಾರೆ, ನಾನು ಹುಡುಗಿಯಾಗಿ ತಂದು ಕೊಡ್ತಾ ಇದೀನಿ. ಪರವಾಗಿಲ್ಲ ನಡೆಯುತ್ತೆ. ಕಾಲ ಇಲ್ಲ ಅದಕ್ಕೆ ನಡೆಯಕ್ಕೆ. ಕೊಡೋ. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಕೊಡು. ವರ್ಷದಲ್ಲಿ ಏನಾದ್ರು ಎಕ್ಸ್ಪೆಕ್ಟೇಷನ್ ಇರ್ಬೇಕಲ್ಲ.
ಪೆನ್ನು ಬ್ಲೂ ಕಲರ್ ಪರ್ಪಲ್. ಇದೊಂದು ಹೆಂಗೆ ಅದೊಂದು ಅದೃಷ್ಟ ಹೆಂಗೋ ಒಂದು ಒಂದ್ ತಿಂಗ್ಳು ಕೆಲ್ಸಕ್ಕೆ ಬರ್ತೈತೆ ಅದು. ನಾನು ಎಲ್ಲಿ ಬರಿತಾ ಇದ್ದೀನಿ ಅಂತ ನಾನ್ ಬರ್ತೀನಿ ಗೈಸ್ ಬರೀತಿಲ್ಲ ಪೆನ್ನು. ನಾನು ಏನ್ ಇಂಟೆನ್ಷನ್ ಇಂದ ತಂದು ಆ ಇಂಟೆನ್ಷನ್ ಇಂದ ಕೊಡ್ತಾ ಇಲ್ಲ. ಮಗ್ನೆ ನಿಮ್ಗಿರೋ ಎಲ್ಲಾ ಜರ್ಮ್ಸ್ ಕಳ್ಕೊ ಫಸ್ಟ್ ಜೀವನದಲ್ಲಿ ತಗೋ. ಜಮ್ಸ್ ಕಳ್ಕೊಳ್ಳಿ ಅಂತ ಜಮ್ಸ್ ಕೊಡೋ ಕೀರ್ತಿ ಹುಡುಗಿಗೆ ಚಪ್ಪಾಳೆ. ಆಯ್ತು. ಆಮೇಲೆ ವೈಟ್ ಗೈಸ್ ಲಾಸ್ಟ್ ಇದೊಂದೇ ವೈಟ್ ಕಲರ್. ಸೊ ಅಟ್ಲೀಸ್ಟ್ ಇವಾಗ ಅವ್ರು ಏನಾದ್ರು ಕೊಡ್ತಾರೆ ನೋಡೋಣ. ವೈಟ್ ಒಳಗಡೆ 0.001% ಚಾನ್ಸ್ ಇದೆ. ಕ್ಯಾಮ್ರಾ ಹಿಂದೆ ಈ ಸೈಡ್ ನೀನ್ ಕುತ್ಕೊಳ್ಳೋ. ಏನಪ್ಪ ಅದು? ತಲೆಗೆ ಹಾಕೋದು ಏರ್ ಪಿನ್. ವೈಟ್ ಬಾಕ್ಸ್ ಅಲ್ಲಿ ಏರ್ ಪಿನ್ಸ್. ನಮ್ಮಪ್ಪ ಎಷ್ಟು ರೊಮ್ಯಾಂಟಿಕ್ ಗೈಸ್. ಸಾರಿ ಸರ್, ನೀನ್ ನೋಡ್ದೆ ಅಯ್ಯೋ ಪಾಪ ಅನ್ಸ್ತಿತ್ತು. ಯಾಕ್ರ ಪಾಪ ಅನ್ಸ್ತದೆ? ಸುಮ್ಮನೆ ಬಡ ಜೀವಗಳನ್ನೆಲ್ಲ ನೈಸ್ಬಾರ್ದು. ಇದು ನಾನ್ ಕೊಡ್ತಾ ಇರೋದು ಇದು ವೈಟ್ ಕಲರ್ ಬಾಲ್. ಬಲ್ಪೇನಿಕಮ್ಮ ಒಳಗಡೆ ವೈಟ್ ಇದೆ. ಅಲ್ಲ ಬಲ್ಪೇನಿಕೆ ಅಂತ ಮನೆಗೆ ಹಾಕಕ್ಕಂತ ನಮ್ಮ ಅಪ್ಪಗೋಸ್ಕರ ತಂದಿಲ್ಲ. ಅಲ್ಲ ಈ ಅತ್ತ ಮಾಮ ಏನೇನೋ ಫ್ಲವರ್ ಕೋಡ್ ಅಂದ್ರೆ ವೈಟ್ ಏನ್ ಗೊತ್ತಾಗತ್ತೆ, ಒಳ್ಳೆ ಮನುಷ್ಯರ ಗಂಡ ಸಿಕ್ಕಿದೆ ಅಂತ. ಅಲ್ಲ ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡಕ್ಕಾಗ್ತಾ ಇಲ್ಲ. ನೀವೆಲ್ಲ ನೋಡ್ಕೊಂಡಿದ್ದೀನ, ನೀವ್ ಯಾರು ನೋಡಿ ಕಲಿಯಲ್ಲ. ಪಾಪ ಮಾಮ ಫ್ಲವರ್ ಕೊಡ್ತು, ಐ ಲವ್ ಯು ಅಂತು, ಥ್ಯಾಂಕ್ಸ್ ಅಂತು. ಏರ್ ಪಿನ್ ಕೊಡ್ತು, ಥ್ಯಾಂಕ್ಸ್ ಅಂತು. ಅದೇನೋ ಪರ್ಕೆ ಕೊಡ್ತು, ಥ್ಯಾಂಕ್ಸ್ ಅಂತು. ಬ್ಯಾಗ್ ಕೊಡ್ತು, ಥ್ಯಾಂಕ್ಸ್ ಅಂತು. ಅದ್ರ ಮುಂದೆ ವರ್ಡೇ ಇಲ್ಲ, ಮಾತಿಲ್ಲ. ಮುಂದೆ ಏನೋ ಮಾತಾಡ್ಬೇಕು. ಪಾಪ ಮಾಮ ಹೂವ ಕೊಟ್ಟಾಗ ನೀವೆಲ್ಲ ಇದ್ದಾಗ ಮಾತಾಡ್ಬೇಕಾ? ನಾವ್ ಪರ್ಸನಲ್ ಆಗಿ ಮಾತಾಡ್ಕೊಂತೀವಿ. ಅಟ್ಲಾ ಮ್ಯಾಟ್ರು ಹೊಡಿರ ಚಪ್ಪಾಳೆ ಹಂಗಲ್ಲ. ಕೊಡೋಲೆ ಚೀಸ್ ಬಾಲ್ ಗೈಸ್. ಇವ್ರದ್ದು 30% ಎಣ್ಣೆ ಕಡಿಮೆ ಪ್ರಿವೆಂಟ್ಸ್ ಇದೇ ಆಯ್ತು ಕತೆ. ಅಲ್ಲ ನಮ್ಮ ಮನೆ ಯೂಸ್ ಮಾಡೋದು ಒಂದು 5 ರೂಪಾಯಿ ಸಾಮಾನು ತಂದು ಕೊಟ್ಟಿಲ್ಲಲ್ಲ ನೀವು. ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಮಲಗಬೇಕು. ಏನಕ್ಕೆ ಸುಮ್ಮನೆ ಹಚ್ಕೊಳ್ಳಿ ಅಂತ. ಒಂದು ಬಾಕ್ಸ್ ಅಲ್ಲ, ಇಡೀ ಪ್ಯಾಕೆಟ್ ತಂದ್ಕೊಟ್ಟಿದೀನಿ ಮುರ್ಕೊಳ್ಳಿ ಅಂತ. ಈ ಸತಿ ನೀನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಕಳ್ಕೊಂಡ್ಬಿಟ್ಟಿದ್ದೀನಿ ಲೈಫ್ ಅಲ್ಲಿ. ನಿನ್ ಮಾತೇ ಇಲ್ಲ. ಸಂಜೆ ನೀನು ಇಷ್ಟು ಐಟಮ್ಗಳು ತಂದಿದ್ಯಾ? ಐಟಮ್ ಹಾಕೋದಕ್ಕೆ ಅದೇ ಆ ಕವರ್ ಕೂಡ ನಾವು ಆರ್ಡರ್ ಮಾಡಿದ್ರಲ್ಲಿ ಬಂದಿತ್ತಲ್ಲ. ಇದನ್ನ ಕೊಡ್ತೀನಿ ನನ್ನ ಕಣ್ಣ, ಇದನ್ನ ಕೊಡ ನಾನು ತಂದಿರೋದನ್ನ ಕೊಡ್ತೀನಿ. ಅದು ಕೊಡೋ ವೈಟ್ ಕವರ್ ನಾನು ತಂದಿದ್ದೆಲ್ಲ ಗೈಸಿದ್ದು, ನನ್ನ ತಂದು ಚೆನ್ನಾಗಿತ್ತು, ಇದನ್ನ ಹೋಗ್ಬಿಟ್ಟೈತಿ. ಸಂಜೆ ಕವರ್ ಕೊಡೋಣ ಅಂತಾನೆ ಬಂದೆ ಸಂಜೆ. ಎಂಜಾಯ್. 1-2 ನೀನೇ ಹಿಡಿದು ಲಾಭ ಆಗ್ತಿದೆ. ನಾನು ಅವ್ನು ಯೂಶಲಿ ಯಾವ ಫೇಸ್ ವಾಶ್ ಯೂಸ್ ಮಾಡಲ್ಲ, ಬಟ್ ಇದು ಪರ್ಸ್ನಲಿ ನಂಗೆ ಈ ಬ್ರ್ಯಾಂಡ್ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಅವನು ಯೂಸ್ ಮಾಡ್ಲಿ ಅಂತ ತಂದೆ. ಸಂಜೆ ಪಡೆಯೋದೆಲ್ಲ ಗ್ರೇಡ್. ನಂದು ಸೊ ಗೈಸ್ ತಿನ್ನೋದು ತೇಜ ಇದೆಲ್ಲ ತಗೋತಾರೆ ನಿಮಗೆ ವಾಪಸ್ ಹಾಕ್ಬಿಡೋದು ಎಲ್ಲ. ಎಮೋಷನ್ಸ್ಗೆ, ಲವ್ಗೆ ಬಿದ್ದಿರೋ ಎಫರ್ಟ್ಗೆ, ಹಾಕಿರೋ ಕೈಗೆ, ಪಟ್ಟಿರೋ ನಾಚಿಕೆಗೆ ಯಾವುದಕ್ಕೆ ಎಫರ್ಟ್ ಇಲ್ಲ, ವ್ಯಾಲ್ಯೂ ಇಲ್ಲ. ನೋಡಜ್ಜಿ ಪೆನ್ ಏನಕ್ಕೆ ಬಿಸಾಕ್ದೆ? ನಿನ್ನ ಅಜ್ಜಿ ನಿನ್ ಬಿಸಾಕ್ದೆ ನಾನು ಬಿಸಾಕ್ದೆ ಅಂತ ನಾನು ಮನೆಗೆ ತಗೊಂಡೋಗಿ ತಗೊಂಡೋಗು. ಮನಸ್ಸಿನ ನೋವಿದೆ. ರಾಕ್ ಕುಡಿದ್ಯಲ್ಲ, ಇದೆಲ್ಲ ಆಯ್ತಲ್ಲ, ಇದನ್ನೆಲ್ಲ ಕಷ್ಟ ತಡ್ಕೊಳಕ್ಕಾಗ ರಾಕ್ ಕುಡಿದ್ಬೇಡ, ಸೋಡಾ ಕುಡಿ. ಕಲರ್ ಅಂದ್ರೆ ಪಾರ್ಶಾಲಿಟಿ ಮಾಡ್ತೀರಾ? ಪಾರ್ಶಾಲಿಟಿ ಕವರ್ ಕೊಡ್ರು. ಸೊ ಗೈಸ್ ಇಲ್ಲಿಗೆ ಈ ಗೇಮ್ ಮುಕ್ತಾಯ ಆಗಿದೆ. ಗೈಸ್ ಗೇಮ್ ತರ ನೋಡಿ ನಾನು ಕಲರ್ ಕೇಳಿದ್ರು ಕಲರ್ ತಂದೆ. ಇವ್ರು ಆಮೇಲೆ ತನ್ಮೇಲೆ ಡಿಮ್ಯಾಂಡು ಬಾರ್ಗೇನೋ ಏನಪ್ಪ ಇದು ವ್ಯಾಲ್ಯೂನೆಲ್ಲ ಮೆಜರ್ ಮಾಡ್ತಾರೆ. ಐ ಡೋಂಟ್ ಲೈಕ್ ದಿಸ್. ಆದ್ರೂ ಎಷ್ಟು ನಾಚಿಕೆ ಬಿಟ್ಟು, ಎಷ್ಟು ನಾಚಿಕೆ ಬಿಟ್ಟು. ಅದೆಲ್ಲ ಕಲರ್ ಇರೋದು 4 ಕಣ್ಣಿದ್ದಾಗ್ಲಿ ಅಟ್ಲೀಸ್ಟ್ ಒಂದು ಚೂರು ಯೂಸ್ ಆಗ್ಬೇಕು. ಕಲರ್ ಮಾತ್ರ ಆಗ್ತಾ ಇದ್ರೆ ಕಲರ್ ಅಷ್ಟೇ ಮ್ಯಾಚ್ ಆಗ್ಬಿಟ್ಟು ಯೂಸಿಂಗ್ ಬೇಡ. ಅಷ್ಟು ಜ್ಯೂಸ್ ಬಾಟ್ಲಿ ಏನ್ ಯೂಸ್ ಐತೆ ಅದನ್ನ ಕುಡಿಬಹುದು, ಅದನ್ನ ಶುಗರ್ ತರಿಸ್ಕೋಬಹುದು, ಅದನ್ನ ಅದಕ್ಕೆ ತಾನೇ ನೀನ್ ಕಸದ್ ಕೊಟ್ಟಿದ್ದಲ್ಲ ಅದ್ರಿಂದ ಏನ್ ಮಾಡ್ಬೋದು? ಬಿಸಾಕ್ಬೋದು. ಅಂಕಲ್ ಬೈಸ್ಕೊಂಬಿಡ ನೋಡು. ಅವ ಆಯ್ತಾ ಎತ್ತಿ ಬಿಡೋದು ಇದೆಲ್ಲ. ಆಕ್ಚುಲಿ ಸೀರೆ ಡಿಫ್ರೆಂಟ್ ತಂದಿರೋದು ನಾನೇ. ಇವರೆಲ್ಲ ಎಕ್ಸ್ಪೆಕ್ಟೆಡ್ ತಂದಿದ್ದಾರೆ, ನಾ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಕರೆಕ್ಟಪ್ಪ. ಡಿಸ್ಕಸ್ ಮಾಡ್ಲಿಲ್ಲಂಗೆ ಕಲರು ಎಷ್ಟು ಹುಡುಕಿ ಅದೇ ಕಲರ್ ಬೇಕಂತ ಹುಡುಕಿ ನಾವು ತಗೊಬಂದು. ನೀವು ಎಲ್ಲೆಲ್ಲಿ ಬಿದ್ದಿ ಎದ್ದಿ
ಅದಲ್ಲ ಹೊರಗಿನ ಚಪ್ಪಾಳೆ ಅದನ್ನು ಕೇಳ್ದೆ. ಹೊಡಿಯೋ ಚಪ್ಪಾಳೆ. ನಾನು ಸಂಜೆ ಕೇಳಿದೆ ವಿಡಿಯೋ ಮಾಡ್ಬೇಕಾ ಅಂತ. ಅವಳೆ ವಿಡಿಯೋ ಮಾಡ್ಬೇಡ ಅಂತ ಹೇಳಿದ್ಲು. ವಿಡಿಯೋ ಮಾಡಿದ್ರೆ ಸ್ವಲ್ಪ ಕಷ್ಟಪಟ್ಟು ಎಷ್ಟು ಶ್ರಮ ಪಡ್ತೇವೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಇದ್ದ ಟಾಸ್ಕ್ ಸಂಜೆ ಮಾಡ್ಬಿಡ್ಲಿ ನೋಡೋಣ. ಅದೇನ್ ಕೆಟ್ಟ ಕೆಲ್ಸ ಅಲ್ಲ. ಅದೇನ್ ಕೆಟ್ಟ ಕೆಲ್ಸ ಅಲ್ಲ. ತಗೋ ಆಯ್ತು ಚೆನ್ನಾಗಿ ಇಕ್ಕಿದ್ರು ಹೋಗೋದು ಕಲಿಬೇಕು. ನಾನು ಕ್ವಶನ್ ಕೇಳಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡಲ್ಲ ಸಂಧ್ಯಾ. ಇನ್ನೇನು ಸರಿ ಬಿಡ ಅವತ್ತು ಕಾಸು ಇನ್ವೆಸ್ಟ್ ಮಾಡೋಕ ಕಲರ್ ಮಾತ್ರ ತರಬೇಕಂತ ತಗೊಂಬ ಅಂತ ಹೇಳ್ದೆ ನಾನು. ಹಂಗಂತ ತೊಟ್ಟಿನಲ್ಲಿ ಬಿದ್ದಿರೋದೆಲ್ಲ ತಗೊಂಬ ₹1 ತಗೊಂಡ್ಮಲ್ಲ ₹1 ತಗೊಂಡ್ಬಲ್ಲ. ತಗೊಂಬ ಅಂದೆ, ತೊಟ್ಟಿನಲ್ಲಿ ಬಿದ್ದಿರೋದು ತಗೊಂಬಂದಿದ್ದ. ಅದು ನಾನೇ ಒಳ್ಳೇದಾಗ್ಲಿ ಬಿಡು. ಸೊ ಗೈಸ್ ಇಲ್ಲಿಗೆ ಇದೇನಿದೆ ಇದು ಮುಗೀತು. ಎನಿವೇಸ್ ಸೊ ನಮ್ ತೇಜ ಕಷ್ಟಪಟ್ಟಿದ್ದಾನೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾನೆ. ಅಂಡ್ ಮಾಡೋದಲ್ಲ ಕಷ್ಟ ಅಂದ್ರೆ. ಹಾ ಗೈಸ್ ಅಷ್ಟು ಕಷ್ಟಪಟ್ಟಿರೋರಿಗೆ ನಿಮ್ಮ ಬೆಂಬಲ ಬೇಕೇ ಬೇಕು. ಅಂಡ್ ಅಜ್ಜಿ ಈ ಒಂದು ಟೀಮ್ ಎ ನಾವು ಬೇಡ, ನಮ್ದು ಬೇಡ ಬಿಡೋಜಿತ್ತು ನಮ್ದು. ಅಲ್ಲಿ ಟೀಮ್ ಎ, ಟೀಮ್ ಬಿ, ಟೀಮ್ ಸಿ ನಮ್ದು ಆಯ್ತಾ. ಸೊ ಈ 3 ಟೀಮಲ್ಲಿ ನಿಮ್ಗೆ ಯಾವ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ಸ್ತು? ಎ ಟೀಮ್ ಸೂಪರ್ ಆಗಿ ಮಾಡಿದ್ದಾರೆ. ಮನೆಗೆ ಅದು ಫಸ್ಟ್ನೇ ನಂಬರು, ಇದು ಸೆಕೆಂಡ್ನೇ ನಂಬರು. ಅಜ್ಜಿ ನಾವು ಕೊಡ್ಲೇಬೇಡ ಅಜ್ಜಿ. ಬೇಡ ಅಜ್ಜಿ, ಬೇಡ. ಎ ಬಿ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಡ್ತದ. ಯಾಕೋ ಹೋಪ್ಲೆಸ್ ಆಗಿದೆ. ನನಗೂ ಅದು ಇಷ್ಟ ಆಗಲಿಲ್ಲ, ತುಂಬಾ ಬೇಜಾರಾಯ್ತು. ಅಜ್ಜಿ ನೀವು ಗೇಮ್ ತರ ನೋಡಿಲ್ಲ ಅಜ್ಜಿ. ಗೇಮ್ ಥರನೇ ನೋಡಿದೆ, ಆದರೆ ಇನ್ನಷ್ಟು ಕಷ್ಟಪಟ್ಟವ್ರು ಯಾರು. ಸೊ ಗೈಸ್ ನೀವು ಅಷ್ಟೇ ಟೀಮ್ ಎ ಬಿ ಸಿ ನಲ್ಲಿ ನಿಮ್ಗೆ ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅನ್ಸಿದ್ರು ಅದನ್ನ ಕಮೆಂಟ್ ಮಾಡಿ. ಸೊ ನಮ್ಮ ಅಜ್ಜಿ ಹೇಳಿದ ಪ್ರಕಾರ ಟೀಮ್ ಎ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಅಪ್ಪ ದೇವರೇ ಗೈಸ್ ಯೋಚನೆ ಮಾಡಿ ಕಮೆಂಟ್ ಹಾಕಿ ಗೈಸ್. ನಾನು ಕಷ್ಟಪಟ್ಟು ನಾನು ಯೋಚನೆ ಮಾಡಿ ಗೈಸ್ ನೀವು ಆಯ್ತಾ. ನಾನು ಡಿಫ್ರೆಂಟ್ ಆಗಿ ಎಂಟರ್ಟೈನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಗೈಸ್. ಹುಡುಗಿರು ಯಾವಾಗಲೂ ಎಫರ್ಟ್ಸ್ ಮ್ಯಾಟರ್ಸ್ ಅಂತಾರೆ. ಓಕೆ ಇಷ್ಟೊಂದೇ ತೇಜ, ಅಯ್ಯೋ ಏನೋ ಆಗ್ಲಿ ಅಂತ ಮಾಡ್ದೆ. ಸೊ ಗೈಸ್ ನೀವು ಕೂಡ ಎ ಬಿ ಸಿ ನ ನೋಡಿ. ಅಂಡ್ ಗೆದ್ದಿರೋ ಚಿಕನ್ ಲಕ್ಷ್ಮಿಗೆ ಚಪ್ಪಾಳೆ. ಅಂಡ್ ಯಾವ ದೃಷ್ಟಿ ತಾಗದೆ ಇರ್ಲಿ, ಅವ್ರ ಬಾಂಡ್ ಹಿಂಗೆ ಇರ್ಲಿ. ಜಾಸ್ತಿ ಆಗೈತೆ ಮಮ್ಮಿ. ಸೊ ಓಕೆ ಗೈಸ್ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತಿದ್ವಿ. ಅಂಡ್ ನಾವು 4 ಜನ ಸೇರ್ಕೊಂಡು, ನೀವಿಬ್ರು ಬೇಡ ಬಿಕಾಸ್ ನೀವೇನ್ ತಂದಿದ್ದೀರಾ ನನಗೆ ಸ್ಯಾಟಿಸ್ಫೈ ಆಗಿದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯೋ ನನಗೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಪಮ್ಮಿ ಏಮತ್ತಿನ ಫುಲ್ಲು ಸಾಂಪ್ರದಾಯಿಕ ಹುಡುಗ ಮಾಡಿದ ನೋಡಿಲಿ. ಪೂಜೆ ಮಾಡು, ದೀಪ ಹಚ್ಚು, ಕುಂಕುಮ ಇಡ್ಕೊ, ಫುಲ್ ಡೀಸೆಂಟ್ ಹುಡುಗ ಮಾಡೋಳೆ. ಸೊ ಗೈಸ್ ಅಷ್ಟೇ. ಅಂಡ್ ನಾನು ಇದು ಇನ್ನೊಂದು ಹೇಳ್ಬೇಕಂದ್ರೆ ಇಷ್ಟು ತಂದಿದ್ದು 220 ಎಲ್ಲ ಅಷ್ಟೇ ಗೈಸ್. ಹೆಂಗೆ ಲೋ ಬಜೆಟ್ ಅಲ್ಲಿ. ಓಕೆ ಸೊ ಗೈಸ್ ಅಮ್ಮ ಅಪ್ಪಗೆ ನಾನು ಮತ್ತೆ ತೇಜ ಕಡೆಯಿಂದ ಒಂದು ಟ್ರೀಟ್ ಅತಿ ಶೀಘ್ರದಲ್ಲಿ 4 ಜನಕ್ಕೆ ನಾವು ಕೊಡಿಸ್ತೀವಿ ಗೈಸ್. ಎನಿವೇಸ್ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇವಾಗ ಥ್ಯಾಂಕ್ಸ್ ಅಂತದೆ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ಈ ನಾನು ಎಂಟರ್ಟೈನ್ ಮಾಡೋ ಪ್ರಯತ್ನದಲ್ಲಿ ಏನಾದರೂ ನಿಮಗೆ ಖುಷಿ ತಂದು ಕೊಟ್ಟಿದ್ರೆ ಸ್ವಲ್ಪ ಫಾಲೋನ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.